ಗಜೇಂದ್ರ ಮೊದಲು ಆ ಸರೋವರದೊಳಗಿಳಿದು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡ್ಯದ. ಇದನ್ನು ಕೇಳಿದ ಕೂಡಲೇ ನಾವೆಲ್ಲರೂ ತಲೆ ತಗ್ಗಿಸ್ಬೇಕು, ಹಂಗೆ ಅನಿಸ್ತದೆ ನನಗೆ. ಏನು ಅಂದ್ರೆ ಅಂತಹ ಸಂದರ್ಭದೊಳಗೂ ತನ್ನ ಧರ್ಮ ಬಿಟ್ಟಿಲ್ಲ ಅದು. ನಾವು ಮನುಷ್ಯರು ನೋಡ್ರಿ, ನಮಗೆ ಎದ್ದು ಕೂಡಲೇ ಒಂದು ಕಾಫಿನೋ ಚಾನೋ ನೀರೋ ಒಟ್ಟು ಒಂದು ಏನಾರ ಬಂದು ಬಾಯಾಗಿ ಬೀಳ್ಬೇಕು, ಆಮೇಲೆ ಸ್ನಾನ ಮಂತ್ರ ತಂತ್ರ ಜಪ ಏನಾರ ಮಾಡ್ಕೋರಿ ಅಂತೇಳಿ. ಆದ್ರೆ ಈ ಗಜೇಂದ್ರಗೆ ನೋಡ್ರಿ, ಅವನಿಗದ ಪೂರ್ವಜನ್ಮದ ಸಂಸ್ಕಾರ ಅದ. ಹಾಗಾಗಿ ಮೊದಲಿಗೆ ಅದು ಆ ನೀರೊಳಗಿಳಿದು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿ ತನಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡ್ದದ. ತನ್ನ ನೀರಡಿಕೆ ಹಿಂಗೋ ತನಕ ನೀರು ಕುಡಿತು. ಅವನ ಪರಿವಾರದ ಎಲ್ಲ ಆನೆಗಳು ಕೆಳಗಿಳಿದ್ವು, ಅವು ನೀರು ಕುಡಿದ್ವು. ನೀರು ಕುಡಿಯೋದಾತು. ಇನ್ನು ಆನೆಗಳಿಗಂತೂ ನೀರು ಕಂಡ್ರೆ ಭಾರಿ ಪ್ರೀತಿ. ಅವಕ್ಕೆ ನೀರು ನೋಡಿದಂದ್ರೆ ಬಿಡಂಗಿಲ್ಲ. ನೀರು ಆಡ್ಲಿಕ್ಕೆ ಶುರು ಮಾಡಿದ್ವು. ಸೊಂಡ್ಲಿಂದ ನೀರು ಹಾಕ್ಕೊಳ್ಳೋದು, ಇನ್ನೊಂದು ಗೊಜ್ಜೋದು. ಒಟ್ಟು ಈ ಜಲಕ್ರೀಡೆ ಒಳಗೆ ಎಲ್ಲ ಆನೆಗಳು ಮುಳುಗಿ ಹೋಗ್ಯಾವ. ಈ ಗಜೇಂದ್ರನು ಕೂಡ ಆ ಜಲಕ್ರೀಡೆ ಒಳಗೆ ಮುಳುಗಿ ಹೋಗ್ಯಾನ. ಆ ಕಾಲಕ್ಕೆ ಆ ಗಜೇಂದ್ರನಿಗೆ ಭಗವಂತನ ಸ್ಮರಣೆ ತಪ್ಪ್ಯದ. ಆನೆ ಹೆಣ್ಣಾನೆ ಮರೆಯಾನೆಗಳ ಸಹಿತ ಆ ಕಾನನದಿ ನಲಿಯುತ್ತ ಬೇಸಿಗೆಯ ಬಿಸಿನಲ್ಲಿ ತಾನೀರಡಿಸಿ ಬಂದುದೊಂದು ಸರಸಿಗೆ ಸಲಿಲಪಾನಾಭಿಲಾಷೆಯಿಂದ ನಾನಾ ಪ್ರಕಾರದಲ್ಲಿ ಜಲಕ್ರೀಡೆಯಾಡುತ್ತಿರೆ. ಏನಿದೆ ತಣರ ಬಸದೆಂದುಗ್ರ ಕೋಪದಿಂದ ಆನೆಗಳು ಬಾಯ್ದರೆದು ನುಂಗಿಕೊಂಡಂಗ್ರಿಯೇನು ಏನೆಂಬನ ಕ್ಷಣದೋಳು ಒತ್ತಿ ಹಿಡಿದೆಳೆಯುತ್ತಿರೆ ಎತ್ತಣದಿದೇನೆನುತ ಮತ್ತ ಗಜರಾಜ ಉಡೊತ್ತಿ ಹೀಳಿಡುತ್ತಲೇ ಎಳೆದೊಟ್ಟಿ ತಂದುದ ದಡಕ್ಕೆ ಮತ್ತೆ ನಡುಮಡವಿನೊಳಗೆತ್ತುತ್ತಾನೆಗಳವು ಇತ್ತಂಡವಿತ್ತು ಕಾದಿತ್ತು ಸಾವಿರ ವರುಷ ವಿಸ್ತರಿಸಿತೇನೆಂಬೆ ಮತ್ತ ಗಜೇಂದ್ರಗೆ ಸತ್ವ ತಗ್ಗಿತು ತನ್ನ ಚಿತ್ತದೊಳು ಧ್ಯಾನಿಸುತ್ತ ಮತ್ತಾರು ಗತಿಯನು ತಾನೇ. ಗಜೇಂದ್ರ ತನ್ನ ಪರಿವಾರದ ಜೋಡಿ ಆಡ್ಕೋತ ಕುಣ್ಕೋತ ಮೈ ಮರೆತು ಬಿಟ್ಟಾನ. ಆಗ ಬಂತು ನೋಡ್ರಿ ಭಾರೀ ಆಪತ್ತು. ಭಗವಂತನ ಸ್ಮರಣೆ ಅಂದ್ರೆ ಅದೇ ಸಂಪತ್ತು, ಭಗವಂತನ ವಿಸ್ಮರಣೆ ಅಂತಂದ್ರೆ ಅದೇ ದೊಡ್ಡ ಆಪತ್ತು. ಅದಕ್ಕೆ ಶ್ರೀಪಾದರಾಜರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶಿರನಿನ ಚರಣಕ್ಕೆ ಎರಗಲಿ ಕಣ್ಣು ಎರಕದಿಂದ ನಿನ್ನ ನೋಡಲಿ ಹರಿಯೇ. ಶಿರನಿನ ಚರಣಕ್ಕೆ ಎರಗಲಿ ಕಣ್ಣು ಎರಕದಿಂದ ನಿನ್ನ ನೋಡಲಿ ಹರಿಯೇ. ಕರಣಗೀತಂಗಳ ಕೇಳಲಿ ನಾಸಿಕ ನಿರುಮಾಲ್ಯಾನುದಿನ ಆಘ್ರಾಣಿಸಲಿ. ನಿನಗೇನು ಬೇಡುವುದಿಲ್ಲ ಹೃದಯ ಮಂಟಪದೋಳು ನೆಲೆಸಿರು ಹರಿಯೇ. ನಿನಗೇನು ಬೇಡುವುದಿಲ್ಲ. ನಾಲಿಗೆ ನಿಂದ ಕೊಂಡಾಡಲಿ ಎನ್ನ ತೋಳು ಕರಂಗಳ ಮುಗಿಯಲಿ ಹರಿಗೆ. ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ತೋಳು ಕರಂಗಳ ಮುಗಿಯಲಿ ಹರಿಗೆ. ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ ಬಲಪಿನಿಂದಲಿ ನಿನ್ನ ಸ್ಮರಿಸಲಿ. ನಿನಗೇನು ಬೇಡುವುದಿಲ್ಲ ಹೃದಯ ಮಂಟಪದೋಳು ನೆಲೆಸಿರು ಹರಿಗೆ. ನಿನಗೇನು ಬೇಡುವುದಿಲ್ಲ. ಚಿತ್ತ ನಿನ್ನೋಳು ಮುಳುಗಾಡಲಿ ಎನ್ನ ಭಕ್ತ ಜನರ ಸಂಗ
ದೊರಕಲಿ ಹರಿಗೆ ಚಿತ್ತ ನಿನ್ನೋಳು ಮುಳುಗಾಡಲಿ ನಿನ್ನ ಭಕ್ತ ಜನರ ಸಂಗ ದೊರಕಲಿ ಹರಿಗೆ ಮೃತ್ಯು ತತ್ವ ಯೋಗ ಭ್ಯಾಸ ಕಗಲಿ ರಂಗ ವಿಠಲ ನಿನ್ನ ದಯವಾಗಲಿ ನಿನಗೇನು ಬೇಡು ಹೃದಯ ಮಂಟಪದೋಳು ನೆಲೆಸಿರು ಹರಿಗೆ ನಿನಗೇನು ಬೇಡು ಶ್ರೀಪಾದರಾಜರು ನಮ್ಮೆಲ್ಲ ಅಂಗಾಂಗಗಳು, ಇಂದ್ರಿಯಗಳು, ಮನಸ್ಸು ಭಗವಂತ ನಿನ್ನ ವಿಷಯಕವಾಗಿ ಕೆಲಸ ಮಾಡಲಿ ಅಂಥೇಳಿ ಬೇಳ್ಕೋತಾರ. ನನ್ನ ಕಾಲುಗಳು ನಿನ್ನ ಕ್ಷೇತ್ರ ಸಂದರ್ಶನಕ್ಕೆ ಪಾದಯಾತ್ರೆ ಮಾಡಲಿ ಅಂಥೇಳಿ ಒಂದು ಕಡೆ ಶ್ರೀಪಾದರಾಜರು ಕೇಳಿದ್ರೆ, ಇನ್ನೊಂದು ಕಡೆ ತುಕಾರಾಮರು ಸರ್ಕ್ಯಾಸ್ಟಿಕಲಿ ಕಾಂಟ್ರಾಸ್ಟ್ ಅಂತಾರಲ್ಲ, ಹಂಗೆ ತಮ್ಮ ಕಲ್ಪನಾ ಶಕ್ತಿಯನ್ನು ವ್ಯಕ್ತಪಡಿಸ್ತಾರ. ಅವರು ಹೇಳ್ತಾರೆ ನೋಡ್ರಿ, ಪಂಢರಪುರ ಅಂಥೇಳಿ ಒಂದು ಕ್ಷೇತ್ರ ಅದ, ಅಲ್ಲಿ ಯಾರ್ಯಾರೂ ಹೋಗಬೇಡ್ರಿ. ಏನಪ್ಪ ಹಿಂಗೆ ಹೇಳಿದ್ರಲ್ಲ ಅಂದ್ಕೊಂಡ್ರೆ, ಇನ್ನೂ ಮುಂದದ ಕೇಳ್ರಿ, ಅಲ್ಲೇ ಪಾಂಡುರಂಗ ಅನ್ನುವಂಥ ಭೂತದ, ನೀವು ಯಾರ ಹೋದ್ರೆ ಅಂದ್ರೆ ನಿಮ್ಮನ್ನು ಹಿಡ್ಕೊಂಡ್ಬಿಡ್ತಾನ, ಬಿಡಂಗೇ ಇಲ್ಲ ಅಂತ ಹೇಳ್ತಾನೆ. ಏನು ಭಗವಂತ ಹಿಡ್ಕೋತಾನಂತಂದ್ರೆ ಯಾರಿಗಾದ್ರೂ ಬಿಡಿಸ್ಕೋಬೇಕು ಅನ್ನಿಸ್ತದ? ಸಾಧ್ಯನೇ ಇಲ್ಲ. ಪಂಢರಪುರಕ್ಕೆ ಹೋದವರಿಗೆ ಪುನರ್ಜನ್ಮವೇ ಇಲ್ಲ ಅಂತಾರೆ. ಎಲ್ಲ ಆಸ್ತಿಕ ಸಮಾಜ, ಎಲ್ಲ ದಾಸರು, ಸಂತರು, ನಮ್ಮ ಭಾರತ ಪರಂಪರೆ, ಭಾರತೀಯ ಪರಂಪರೆ ಎಷ್ಟು ಸಮೃದ್ಧವಾಗಿದೆ ನೋಡ್ರಿ. ಒಬ್ಬೊಬ್ಬರ ಕೌಶಲತೆ ಎಷ್ಟು ಚಂದ, ಒಬ್ಬೊಬ್ಬರ ವಿಚಾರ ಶೈಲಿ, ಎಲ್ಲರ ಮನಸ್ಸು ಹಾರದ ಏನದ ಅಂತಂದ್ರೆ, ಭಗವಂತ ನಮಗೆ ಪುನರ್ಜನ್ಮ ಬೇಡ, ನಮಗೆ ಮುಕ್ತಿಯನ್ನೇ ಕರುಣಿಸು ಅಂತ ಹೇಳಿ ಕೇಳೋದಲ್ಲ. ಹಂಗೆ ಎಷ್ಟು ಚಂದ ಹೇಳ್ತಾರೆ. पंढरीच भूत मोठे, पंढरीच भूत मोठे, पंढरीच भूत मोठे, पंढरीच भूत मोठे, पंढरीच भूत मोठे. आल्या गेल्या झडपी वाटे, आल्या गेल्या झडपी वाटे, आल्या गेल्या झडपी वाटे, आल्या गेल्या झडपी वाटे, आल्या गेल्या झडपी वाटे. पंढरीच भूत मोठे, पंढरीच भूत मोठे. तुका पंढरीसी गेला, पंढरीसी गेला, तुका पंढरीसी गेला, तुका पंढरीसी गेला. पुन्हा जन्मा नाही आला, पुन्हा जन्मा नाही आला, पुन्हा जन्मा नाही आला, पुन्हा जन्मा